stop of the S139 stage. ನಮಸ್ಕಾರ, ಭೂತಗನ್ನಡಿಗೆ ಸ್ವಾಗತ. ಭೂತಗನ್ನಡಿಲಿ ಇವತ್ತು ಮೊದಲನೇ ಸ್ಟೋರಿ ಆಪರೇಷನ್ ಕಮಲ, ಸಮ್ಮಿಶ್ರ ಸರ್ಕಾರ ಪತನದಂತಹ ಸುಮಾರು ವಿಚಾರಗಳು ಇವತ್ತಿನ ಎಪಿಸೋಡ್ನಲ್ಲಿದ್ದಾವೆ. ನಾನ್ ಸ್ಟಾಪ್ ರಾಜಕೀಯ ಊಹಾಪೋಹಗಳಿಗೂ ಕೂಡ ಈಗ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಪರಿಷತ್ ಚುನಾವಣೆಯಿಂದಲೇ ಬಿಜೆಪಿ ದೂರ ಉಳಿದಿದೆ. ಆದರೆ ಸರ್ಕಾರ ಬೀಳಿಸುವಂಥ ಕನಸು ಕಟ್ಕೊಂಡಿದ್ದ ಯಡಿಯೂರಪ್ಪನವರ ಪಡೆ ಏನಿದೆ ಅದು ಒಂದೇ ಒಂದು ಪರಿಷತ್ ಸ್ಥಾನವನ್ನು ಕೂಡ ಗೆಲ್ಲಲಾಗದೇ ಇರುವಂಥ ಸ್ಥಿತಿಗೆ ಬಂದು ತಲುಪಿರೋದು ರಾಜ್ಯ ಬಿಜೆಪಿಗೆ ಸಿಕ್ಕಾಪಟ್ಟೆ ಮುಖಭಂಗ ಆಗಿರುವಂಥದ್ದು. ಈಗ ಎಂಎಲ್ಎ ಆಗಿ ಆಯ್ಕೆಯಾಗಿರೋ ಡಿಸಿಎಂ ಪರಮೇಶ್ವರ್, ಬಿಜೆಪಿಯ ಈಶ್ವರಪ್ಪ ಹಾಗೂ ಸೋಮಣ್ಣ ಮೂವರೂ ಕೂಡ ವಿಧಾನಸಭೆಗೆ ಆಯ್ಕೆಯಾಗ್ತಾ ಇದ್ದಂತೆ ವಿಧಾನ ಪರಿಷತ್ಗೆ ರಾಜೀನಾಮೆ ನೀಡಿದ್ರು. ಈ ಮೂರೂ ಸ್ಥಾನಗಳಿಗೆ ಅಕ್ಟೋಬರ್ 4ರಂದು ಉಪಚುನಾವಣೆ ನಡೆಯಬೇಕಾಗಿದ್ದು, ಪರಮೇಶ್ವರ್ ರಾಜೀನಾಮೆಯಿಂದ ತೆರವಾದ ಸ್ಥಾನ ಕಾಂಗ್ರೆಸ್ಗೆ ಸಿಗೋದು ಖಚಿತ. ಆದರೆ ಬಿಜೆಪಿ ಕೈಯಲ್ಲಿದ್ದ 2 ಸ್ಥಾನಗಳು ಬಿಜೆಪಿಗೆ ಸಿಗ್ತಿಲ್ಲ. ಇದಕ್ಕೆ ಕಾರಣ ವಿಧಾನಸಭೆಯಲ್ಲಿ ಅತಿದೊಡ್ಡ ಪಕ್ಷವಾದ್ರೂ ಬಿಜೆಪಿ ಬಳಿ ಅಗತ್ಯ ಸಂಖ್ಯಾಬಲವಿಲ್ಲ. ಆಪರೇಷನ್ ಕಮಲದ ಕನಸು ಈಡೇರಲಿಲ್ಲ. ಹೀಗಾಗಿ ಮುಖಭಂಗದಿಂದ ತಪ್ಪಿಸಿಕೊಳ್ಳೋಕೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿಯೇ ಇಲ್ಲ. ಹೀಗಾಗಿ ಇರೋ 3 ಸ್ಥಾನಗಳಲ್ಲಿ ಕಾಂಗ್ರೆಸ್ಗೆ 2 ಹಾಗೂ ಜೆಡಿಎಸ್ಗೆ 1 ಸಿಗೋದು ಖಚಿತವಾಗಿದೆ. ಈ 3 ಸ್ಥಾನಗಳ ಉಪಚುನಾವಣೆಗೂ ಚುನಾವಣಾ ಆಯೋಗ ಪ್ರತ್ಯೇಕವಾಗಿ ಅಧಿಸೂಚನೆ ಹೊರಡಿಸಿದ್ರಿಂದ ಪ್ರತಿ ಸ್ಥಾನಕ್ಕೂ ಪ್ರತ್ಯೇಕ ಮತದಾನ ನಡೆಯಲಿದ್ದು, ಅಭ್ಯರ್ಥಿ ಗೆಲ್ಲಲು ಕನಿಷ್ಠ 112 ಮತಗಳು ಬೇಕು. 104 ಶಾಸಕರನ್ನ ಹೊಂದಿರೋ ಬಿಜೆಪಿಗೆ 8 ಶಾಸಕರ ಕೊರತೆ ಇದೆ. ಆದರೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರೋದ್ರಿಂದ 118 ಶಾಸಕರ ಬೆಂಬಲವಿದೆ. ಹೀಗಾಗಿ 3 ಸ್ಥಾನಗಳನ್ನ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಸುಲಭವಾಗಿ ತನ್ನ ತೆಕ್ಕೆಗೆ ಪಡೆಯಲಿದೆ. ಕಾಂಗ್ರೆಸ್ನಿಂದ ವೇಣುಗೋಪಾಲ್ ಹಾಗೂ ನಸೀರ್ ಅಹಮದ್, ಜೆಡಿಎಸ್ನಿಂದ ಎಚ್ಎಂ ರಮೇಶ್ ಗೌಡ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಮೂವರು ಪರಿಷತ್ಗೆ ಸುಲಭವಾಗಿ ಅವಿರೋಧವಾಗಿ ಆಯ್ಕೆಯಾಗುವುದು ಬಹುತೇಕ ಖಚಿತ. ಆದರೆ ಕಳೆದ 2-3 ವಾರಗಳಿಂದ ಆಪರೇಷನ್ ಕಮಲದಿಂದಲೇ ಸುದ್ದಿಯಾಗಿದ್ದ ಬಿಜೆಪಿಗೆ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸದೇ ಇದ್ರೂ ಮುಖಭಂಗವಂತೂ ಆಗ್ತಾ ಇದೆ. ಸಮ್ಮಿಶ್ರ ಸರ್ಕಾರ ಬೀಳಿಸೋದಿರಲಿ, ಒಂದೇ ಒಂದು ಪರಿಷತ್ ಸ್ಥಾನವನ್ನೂ ಗೆಲ್ಲೋಕಾಗ್ತಿಲ್ಲ. ತನ್ನ ತೆಕ್ಕೆಯಲ್ಲೇ ಇದ್ದ 2 ಸ್ಥಾನಗಳನ್ನ ಉಳಿಸಿಕೊಳ್ಳೋಕೆ ಆಗ್ತಿಲ್ಲ. ಕಾಂಗ್ರೆಸ್ ಜೆಡಿಎಸ್ನಿಂದ ಅಡ್ಡ ಮತದಾನ ಮಾಡಿಸೋಕೆ ಬಿಜೆಪಿ ವಿಫಲವಾಗಿದೆ. ಇದೇ ಕಾರಣಕ್ಕೆ 104 ಸಂಖ್ಯಾಬಲ ದಾಟೋ ಯಾವ ವಿಶ್ವಾಸವೂ ಇಲ್ಲದೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿಲ್ಲ. ಈ ಮೂಲಕ ಕಮಲ ಪಡೆ ಯುದ್ಧ ಭೂಮಿಯಿಂದಲೇ ಹಿಂದೆ ಸರಿದಂತಾಗಿದೆ. ಬಿಜೆಪಿಯ ಈ ನಡೆಯಿಂದ ಸಮ್ಮಿಶ್ರ ಸರ್ಕಾರವು ನಿರಾಳವಾಗಿದೆ. ನಿನ್ನೆಯಿಂದಲೂ ಕೂಡ ದುನಿಯಾ ವಿಜಯ್ ಸಿಕ್ಕಾಪಟ್ಟೆ ಸುದ್ದಿನಲ್ಲಿದ್ದಾರೆ. ಬಟ್ ಆಲ್ ರಾಂಗ್ ರೀಸನ್ಗೋಸ್ಕರ ಇವತ್ತು ಜೈಲಲ್ಲಿದ್ದಾರೆ ದುನಿಯಾ ವಿಜಯ್. ಮತ್ತೊಬ್ಬ ಸ್ಯಾಂಡಲ್ವುಡ್ ಸ್ಟಾರ್ ದರ್ಶನ್ ಆಸ್ಪತ್ರೆಯಲ್ಲಿದ್ದಾರೆ. ಇಬ್ಬರು ಸ್ಯಾಂಡಲ್ವುಡ್ನ ಹೆಸರಾಂತ ನಟರು, ಇಬ್ಬರಿಗೂ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಇದೆ. ಬಟ್ ಇಬ್ಬರ ನಡವಳಿಕೆ ಬಗ್ಗೆ ಇವತ್ತು ಅವರ ಅಭಿಮಾನಿಗಳೇ ಪ್ರಶ್ನೆ ಮಾಡುವಂಥ ಹಂತಕ್ಕೆ ಬಂದು ಆ ನಾಯಕರು ತಲುಪಿರುವಂಥದ್ದು ಸರಿನೋ ತಪ್ಪೋ, ಇಟ್ಸ್ ಡಿಬೇಟಬಲ್. ಒಬ್ಬ ಕಲಾವಿದ ತಾನಾಯ್ತು, ತನ್ನ ಕಲೆಯಾಯ್ತು ಅಂತ ನಟನೆ ಮಾಡಿಕೊಂಡು ಸುಮ್ಮನಿರ್ದೆ ಇಲ್ಲದ ಕೆಲಸಗಳನ್ನ ಮಾಡಿದ್ರೆ, ಅಪರಾಧ ಪ್ರಕರಣಗಳಲ್ಲಿ ಪದೇ ಪದೇ ಸಿಲುಕಿದ್ರೆ ಅಂತವನಿಗೆ ಕಾನೂನಿನ ಪಾಠ ಆಗ್ಲೇಬೇಕು. ದುನಿಯಾ ವಿಜಯ್ ಕೇಸ್ನಲ್ಲೂ ಅದೇ ಆಗಿತ್ತು. ಪದೇ ಪದೇ ಪೊಲೀಸರ ಅತಿಥಿ ಆಗ್ತಾ ಇರೋ ದುನಿಯಾ ವಿಜಯ್ ಈ ಬಾರಿ ಜಿಮ್ ಟ್ರೈನರ್ ಒಬ್ಬರನ್ನ ಅಪಹರಿಸಿ ಮಾರಣಾಂತಿಕ ಹಲ್ಲೆ ಮಾಡಿದ ಆರೋಪ ಹೊತ್ತು ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಈ ಹಿಂದೆ ದುನಿಯಾ ವಿಜಯ್ ಮೇಲೆ ಇದೇ ವರ್ಷದ 31ರಂದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದ ಆರೋಪದ ಮೇರೆಗೆ ಎಫ್ಐಆರ್ ದಾಖಲಾಗಿತ್ತು. 2013ರ ಜನವರಿ 18ರಂದು ಪತ್ನಿ ನಾಗರತ್ನಗೆ ಜೀವ ಬೆದರಿಕೆಯೊಡ್ಡಿದ ಆರೋಪದಡಿಯೂ ವಿಜಯ್ ವಿರುದ್ಧ ದೂರು ದಾಖಲಾಗಿತ್ತು. ಇಷ್ಟೇ ಅಲ್ಲ, ಸಂಬಂಧಿ ಶಿವಶಂಕರ್ ಗೌಡ ಎಂಬಾತನ ಮೇಲೆ ಹಲ್ಲೆಗೆ ಮುಂದಾಗಿದ್ದ ಆರೋಪ ಕೂಡ ದುನಿಯಾ ವಿಜಯ್ ಮೇಲೆ ಕೇಳಿಬಂದಿತ್ತು. ಈಗ ಅಪಹರಣ, ಮಾರಣಾಂತಿಕ ಹಲ್ಲೆ ಆರೋಪದ ಬೆನ್ನಲ್ಲೇ ನಿವೃತ್ತ ಯೋಧರೊಬ್ಬರಿಗೆ ಬೆದರಿಕೆ ಹಾಕಿದ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪ ಕೂಡ ನಟ ವಿಜಯ್ ವಿರುದ್ಧ ಕೇಳಿಬಂದಿದೆ. ದುನಿಯಾ ವಿಜಯ್ ವಿರುದ್ಧದ ಪ್ರಕರಣಗಳಿಂದ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡೋಕೂ ಚಿಂತನೆ ನಡೆಸಿದ್ದಾರೆ.
ಇಷ್ಟೆಲ್ಲ ಆದ್ಮೇಲೂ ಸ್ಯಾಂಡಲ್ವುಡ್ ಬ್ಯಾಡ್ ಬಾಯ್ನಂತೆ ವರ್ತಿಸಿ ಜೈಲು ಪಾಲಾಗಿರೋ ದುನಿಯಾ ಬೇಜಿ ತನ್ನ ಭೇಟಿಗೆ ಚಿತ್ರರಂಗದವರು ಬಂದಿಲ್ಲ ಅಂತ ಜೈಲಲ್ಲಿ ಬೇಸರಗೊಂಡಿದ್ದಾರಂತೆ. ಹೀಗೆ ತಾನು ಮಾಡಿದ ಕರ್ಮಕಾಂಡಗಳಿಗೆ ಬೆಂಬಲಿಸಿ ಚಿತ್ರರಂಗ ತನ್ನ ಭೇಟಿಗೆ ಬರಬೇಕು ಅಂತ ನಿರೀಕ್ಷೆ ಮಾಡೋದಕ್ಕೂ ಈ ನಟನಿಗೆ ಅರ್ಹತೆ ಇದೆಯಾ ಅನ್ನೋದು ಕೂಡ ಪ್ರಶ್ನೆ. ಇನ್ನು ಕೋರ್ಟ್ಗೆ ಹೋದ್ರೆ ಜಡ್ಜ್ ಬೈತಾರೆ, ನಾಚಿಕೆ ಆಗುತ್ತೆ, ಕೋರ್ಟ್ನಲ್ಲಿ ಕೈಕಟ್ಟಿ ನಿಲ್ಬೇಕು ಅಂತ ಕೊರಗ್ತಾ ಇದ್ರಂತೆ. ಈ ರೀತಿ ಕೊರಗೋ ಮುಂಚೆ ತನ್ನ ಮೇಲೆ ತಾನು ಹಿಡಿತವನ್ನ ಇಟ್ಕೊಳ್ಬೇಕಿತ್ತು ಅಲ್ವಾ? ಒಮ್ಮೆ ಆದ ತಪ್ಪಿನಿಂದ ಪಾಠ ಕಲಿಯದೆ ಪದೇ ಪದೇ ಅಂಥದ್ದೇ ತಪ್ಪು ಮಾಡೋರನ್ನ ಏನನ್ಬೇಕು? ಇನ್ನು ಹಿರಿಯ ನಟ ದೇವರಾಜ್, ಅವ್ರ ಪುತ್ರ ಪ್ರಜ್ವಲ್ ದೇವರಾಜ್, ನಟ ದರ್ಶನ್ ಮೈಸೂರಿಂದ ಬೆಂಗಳೂರಿಗೆ ಮರಳ್ತಾ ಇದ್ದಾಗ ಕಾರ್ ಅಪಘಾತಕ್ಕೀಡಾಗಿ ಆಸ್ಪತ್ರೆ ಸೇರಿದ್ದಾರೆ. ಅವ್ರು ಬೇಗ ಚೇತರಿಸಿಕೊಳ್ಳಿ. ಆದ್ರೆ ಅಪಘಾತವಾದ ನಂತರ ಅವರು ಸಂಚರಿಸ್ತಾ ಇದ್ದ ಕಾರನ್ನ ಪೊಲೀಸರ ಕಣ್ತಪ್ಪಿಸಿ ಮುಚ್ಚಿಟ್ಟಿದ್ದು ಯಾಕೆ ಅನ್ನೋ ಅನುಮಾನ ಅವರದ್ದೇ ಅಭಿಮಾನಿಗಳಿಗೆ ಮೂಡ್ತಾ ಇದೆ. ಮಾಧ್ಯಮಗಳಲ್ಲೆಲ್ಲ ಸುದ್ದಿ ಆದ್ಮೇಲೆ ಪೊಲೀಸರು ಕಾರನ್ನು ಹುಡುಕಿ ಠಾಣೆಗೆ ತಗೊಂಡ್ ಬಂದ್ರು. ಕೇಸ್ ಕೂಡ ಬುಕ್ ಮಾಡಿದ್ರು. ಆದ್ರೆ ಅಪಘಾತ ಆದ್ಮೇಲೆ ತನ್ ತಪ್ಪಿರದೇ ಇದ್ರೆ ಕಾರನ್ನು ಮುಚ್ಚಿಟ್ಟಿದ್ ಯಾಕೆ? ನಿಜಕ್ಕೂ ಅಪಘಾತ ಆಗಿದ್ ಹೇಗೆ, ಯಾಕೆ, ಕಾರ್ ಡ್ರೈವ್ ಮಾಡ್ತಿದ್ದಿದ್ ಯಾರು ಅನ್ನೋ ಪ್ರಶ್ನೆ ಕಾಡುತ್ತೆ. ಅತ್ತ ದುನಿಯಾ ವಿಜಯ್, ಇತ್ತ ದರ್ಶನ್ ಇಬ್ರೂ ಕೂಡ ಕಾನೂನು ಗೌರವಿಸೋ ಮೂಲಕ ತಮ್ಮ ಅಭಿಮಾನಿಗಳಿಗೆ, ಈ ಸಮಾಜಕ್ಕೆ, ಚಿತ್ರರಂಗದಲ್ಲಿ ತಮ್ಗಿಂತ ಕಿರಿಯರಿಗೆ ಮಾದರಿಯಾಗಬೇಕು. ಅದನ್ ಬಿಟ್ಟು ತಮ್ಮ ಮೇಲೆ ಅನುಮಾನ ಮೂಡುವಂತೆ ನಡ್ಕೊಳ್ಳೋದು ಸರಿಯಲ್ಲ. ಸೆಪ್ಟೆಂಬರ್ 25, 2018 ಅಂದರೆ ನಾಳೆಗೆ ಬರೋಬ್ಬರಿ 18 ವರ್ಷಗಳಾಗ್ತವೆ. ಅಂದರೆ ನಾಳೆ ಮಹತ್ವದ ತೀರ್ಪು ಕೂಡ ಹೊರಗೆ ಬರ್ತಾ ಇದೆ. ಅದು ಯಾವ ತೀರ್ಪು ಅಂತಂದರೆ ತಮಿಳುನಾಡಿನ ಕೋರ್ಟು ಆ ತೀರ್ಪನ್ನು ಪ್ರಕಟ ಮಾಡ್ತಾ ಇದೆ. ಆ ಪ್ರಕರಣ ಯಾವುದು ಅಂದರೆ ಕನ್ನಡದ ಮೇರುನಟ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ಅಪಹರಣ ಪ್ರಕರಣ. ಅದು ತಮಿಳುನಾಡಿನ ಈರೋಡು ಜಿಲ್ಲಾ ಹೆಚ್ಚುವರಿ ನ್ಯಾಯಾಲಯ ನಾಳೆ ತೀರ್ಪನ್ನು ಕೊಡಲಿದೆ. ರಾಜ್ಕುಮಾರ್ ಅವರನ್ನು 2000ನೇ ಇಸ್ವಿನಲ್ಲಿ ಜುಲೈನಲ್ಲಿ ವೀರಪ್ಪನ್ ಅಪಹರಣ ಮಾಡ್ಕೊಂಡು ಹೋಗಿದ್ದ. ಆಮೇಲೆ ಪತ್ರಕರ್ತ ನಕೀರನ್ ಗೋಪಾಲನ್ ಅವನ ನೇತೃತ್ವದಲ್ಲಿ ಸಂಧಾನ ನಡೀತು. ಅದು ಸಂಧಾನವೂ ಕೂಡ ಯಶಸ್ವಿಯಾಗಿ ರಾಜ್ಕುಮಾರ್ ಬಿಡುಗಡೆ ಆಗೋ ಹೊತ್ತಿಗೆಲ್ಲ 108 ದಿನಗಳ ಕಾಲ ವನವಾಸ ಕಳೆದು ಹೋಗಿತ್ತು. ಆರೋಪಿಗಳಾದ ವೀರಪ್ಪನ್, ಸೇತುಕುಳಿ ಗೋವಿಂದನ್, ರಂಗಸ್ವಾಮಿ ಸೇರಿ ಒಟ್ಟು 8 ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಆ ಆರೋಪಿಗಳಲ್ಲಿ ಈಗಾಗಲೇ ವೀರಪ್ಪನ್ ಮತ್ತು ಗೋವಿಂದನ್ ಮತ್ತು ರಂಗಸ್ವಾಮಿ ಸತ್ತು ಹೋಗಿದ್ದಾರೆ. ಇನ್ನುಳಿದ 5 ಜನ ಆರೋಪಿಗಳಾದ ಗೋವಿಂದರಾಜು, ಅಂತಿಲ್, ಪಸುವಣ್ಣ, ಕುಪ್ಪಸ್ವಾಮಿ, ಕಲ್ಮಾಡಿ ರಾಮನ್ ವಿಚಾರಣಾಧೀನ ಕೈದಿಗಳಾಗಿ ಈಗ ಜೈಲಿನಲ್ಲಿದ್ದಾರೆ. ವಾದ ಪ್ರತಿವಾದಗಳನ್ನು ಆಲಿಸಿರುವಂಥ ತಮಿಳುನಾಡು ನ್ಯಾಯಾಲಯ ನಾಳೆ ಅಂತಿಮ ತೀರ್ಪನ್ನು ಪ್ರಕಟ ಮಾಡುತ್ತೆ. ಈಗ ಬದುಕುಳಿದಿರುವ 5 ಜನ ಆರೋಪಿಗಳ ಸಂಬಂಧ ತೀರ್ಪು ಹೊರಗೆ ಬೀಳುತ್ತೆ ನಾಳೆ. ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ವೆರಿ ಇಂಪಾರ್ಟೆಂಟ್. ಆದರೆ ಶಿಕ್ಷಣ ನೀಡೋದಕ್ಕೆ ಶಿಕ್ಷಕರೇ ಸಿಗ್ತಿಲ್ಲ, ಶಿಕ್ಷಕರಿಗೆ ಸಮಯವೇ ಸಿಗ್ತಿಲ್ಲ. ಮಕ್ಕಳಿಗೆ ಪಾಠ ಹೇಳ್ಕೊಡೋದಕ್ಕೂ ಕೂಡ ಅವರಿಗೆ ಅದಕ್ಕಿಂತ ಹೆಚ್ಚಿಗೆ ಕೆಲಸ ಬೇರೆ. ಪಾಠ ಮಾಡೋದಕ್ಕಿಂತ ಸರ್ವೆ ಮಾಡುವಂಥದ್ದು, ಚುನಾವಣಾ ಕೆಲಸ ಮಾಡುವಂಥದ್ದು, ಪಲ್ಸ್ ಪೋಲಿಯೋ ಅಭಿಯಾನ ಮಾಡುವಂಥದ್ದು, ಇದೆಲ್ಲ ಸೇರಿದಂತೆ ಇದು ಕರ್ನಾಟಕದಲ್ಲಿ ಸೇರಿದಂತೆ 5 ರಾಜ್ಯಗಳಲ್ಲಿನ ಸರ್ವೆ ಕೂಡ ಈಗ ಬಹಿರಂಗ ಮಾಡುವಂಥದ್ದು. ಶಿಕ್ಷಕೇತರ ಚಟುವಟಿಕೆಗಳಲ್ಲಿ ಶಿಕ್ಷಕರ ಪಾತ್ರ ಮತ್ತು ಶಿಕ್ಷಣದ ಮೇಲೆ ಪರಿಣಾಮ ಅಂದರೆ ಮಾನವ ಸಂಪನ್ಮೂಲ ಇಲಾಖೆಯ ಸಂಸ್ಥೆಯಿಂದ ವರದಿ, ದೇಶದ ರಾಜ್ಯಗಳಲ್ಲಿ ನಡೆದಿರುವ ಸರ್ವೆ, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಒಡಿಶಾ, ಉತ್ತರಾಖಂಡದಲ್ಲಿ ಸರ್ವೆ, 1ರಿಂದ 5ನೇ ತರಗತಿವರೆಗೂ 200 ವರ್ಕಿಂಗ್ ಡೇಸ್, 6ರಿಂದ 8ನೇ ತರಗತಿವರೆಗೆ 220 ವರ್ಕಿಂಗ್ ಡೇಸ್, ವಾರದಲ್ಲಿ 45 ಗಂಟೆ ಕಾಲ ಶಿಕ್ಷಣ ಸೇವೆ. 2015-16ರಲ್ಲಿ ಶಿಕ್ಷಕರು ಶಿಕ್ಷಣ ನೀಡಿರೋದು 42 ದಿನ ಮಾತ್ರ. 19.1% ಸಮಯ ಮಾತ್ರ ಪಾಠ ಮಾಡಿದ್ದಾರೆ. ಉಳಿದ ಸಮಯವೆಲ್ಲ ಬರೀ ಬೇರೆ ಕೆಲಸ ಮಾಡಿದ್ದಾರೆ. ಚುನಾವಣಾ ಕರ್ತವ್ಯ, ವಿವಿಧ ಸರ್ವೆಗಳು, ಪಲ್ಸ್ ಪೋಲಿಯೋ ಅಭಿಯಾನ, ಮಧ್ಯಾಹ್ನದ ಊಟದ ವ್ಯವಸ್ಥೆ ನೋಡಿಕೊಳ್ಳೋದು, 81% ಸಮಯವನ್ನು ಶಿಕ್ಷಕರು ಬೇರೆ ಕೆಲಸಕ್ಕೆ ಮೀಸಲಿಡಬೇಕು. ಶಿಕ್ಷಕರು ಮಾಡ್ತಿರೋ ಶಿಕ್ಷಣಕ್ಕಿಂತ ಬೇರೆ ಕೆಲಸವೇ ಹೆಚ್ಚಾಗಿದೆ. ಮಂಗಳನ ಅಂಗಳದಲ್ಲಿ ಕಾಲಿಡೋ ಕನಸು ಕಾಣ್ತಿರೋ ನಾಸಾಗೆ ಒಂದು ಸಮಸ್ಯೆ ಎದುರಾಗಿದೆ. ಭೂಮಿಯಲ್ಲಿ ವಾಸ ಮಾಡದಂತೆ ಮಾರ್ಸ್ ಮೇಲೂ ಬದುಕಬಹುದು ಅಂದ್ಕೊಂಡವರಿಗೆ ಬಲ್ಗೇರಿಯಾ ವಿಜ್ಞಾನಿಗಳು ಬ್ರೇಕ್ ಹಾಕಿದ್ದಾರೆ. ಮಂಗಳನ ಅಂಗಳದಲ್ಲಿ ಮನೆ ಮಾಡೋದು ಅಷ್ಟೊಂದು ಸುಲಭವಲ್ಲ ಅಂತ ಹೇಳಿದ್ದಾರೆ. ಯಾಕೆ ಅನ್ನೋದನ್ನು ನೋಡಿ.
ಕೆಲವೊಮ್ಮೆ ತುಂಬಾ ದೊಡ್ಡ ಕನಸು ಕಾಣ್ತೀವಿ. ಆ ಕನಸು ಆರಂಭದಲ್ಲೇ ಎಡವಿ ಬೀಳುತ್ತೇನೋ ಅನ್ನೋ ಒಂದು ಆತಂಕ ಅದರಿಂದಲೋ ಬಂದು ಸುತ್ತಿಕೊಂಡು ಬಿಡುತ್ತೆ. ಇದು ಅಂತಹದ್ದೇ ಮಹಾನ್ ಕನಸೊಂದರ ಆತಂಕದ ಸ್ಟೋರಿ. ಮಂಗಳ ಗ್ರಹಕ್ಕೆ ಜಿಗಿಬೇಕು ಅಂತ ಸೈಂಟಿಸ್ಟ್ ಟ್ರೈ ಮಾಡ್ತಾನೆ ಇದ್ದಾರೆ. ಅದಕ್ಕಾಗಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸಂಶೋಧನೆ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ವರ್ಷಗಳಲ್ಲಿ ಅಮೆರಿಕದ ನಾಸಾ ವಿಜ್ಞಾನಿಗಳು ಮಂಗಳ ಗ್ರಹಕ್ಕೆ ಮಾನವನನ್ನ ಗಳಿಸಲಿದ್ದಾರೆ. ಇದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಆದರೆ ಅವರಿಗೆ ಆರಂಭದಲ್ಲೇ ಸಣ್ಣದೊಂದು ಸಮಸ್ಯೆ ಎದುರಾಗಿದೆ. ಆ ಸಮಸ್ಯೆಯೇ ರೇಡಿಯೇಷನ್. ಆಕ್ಚುಲಿ ಮಂಗಳ ಗ್ರಹ ಭೂಮಿಯ ಹಾಗೆ ಸೇಫೇ ಅಲ್ಲ. ಯಾಕಂದ್ರೆ ಕೆಂಪು ಗ್ರಹದ ವಾತಾವರಣ ಭೂಮಿಯ ಹಾಗೆ ಇಲ್ಲವೇ ಇಲ್ಲ. ಅದೊಂದು ದಟ್ಟ ದರಿದ್ರ ನೆಲ. ಭೂಮಿಗೆ ಇರೋ ಒಂದು ಕಾಂತೀಯ ಶಕ್ತಿಯೂ ಅಲ್ಲಿ ಇಲ್ಲ. ಸೂರ್ಯನಿಂದ ಬರೋ ಅತಿ ನೇರಳೆ ಕಿರಣಗಳ ಪ್ರೊಟೆಕ್ಷನ್ಗೆ ಓಝೋನ್ ಪದರ ಕೂಡ ಇಲ್ಲ. ಹೀಗಾಗಿ ಸೂರ್ಯನಿಂದ ರೇಡಿಯೇಷನ್ ದಟ್ಟವಾಗಿರೋ ಬೆಳಕು ನೇರವಾಗಿ ಬಂದು ಮಂಗಳನ ಅಂಗಳಕ್ಕೆ ಅಪ್ಪಳಿಸುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಂಗಳ ಗ್ರಹದ ಮೇಲೆ ಸಿಕ್ಕಾಪಟ್ಟೆ ರೇಡಿಯೇಷನ್ ಇದೆ. ಅದು ಮಂಗಳಯಾನಿಗಳ ಆರೋಗ್ಯವನ್ನೇ ಹಾಳು ಮಾಡಬಹುದು ಅನ್ನೋ ವಿಷಯ ನಾಸಾ ವಿಜ್ಞಾನಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಮಂಗಳನ ಅಂಗಳದಲ್ಲಿ ಭಯಾನಕ ರೇಡಿಯೇಷನ್ಸ್ ಇದೆ ಅನ್ನೋ ಸತ್ಯವನ್ನ ಬಲ್ಗೇರಿಯಾದ ವಿಜ್ಞಾನಿಗಳು ಹೊರಗಿಡವಿದ್ದಾರೆ. ಇಲ್ಲಿನ ಜೋರ್ಡಾಂಕಾ ಸೆಮ್ಕೋವಾ ಅನ್ನುವ ಅಕಾಡೆಮಿ ಆಫ್ ಸೈನ್ಸ್ ತಂಡ ಸುಮಾರು ವರ್ಷಗಳ ಕಾಲ ಅಧ್ಯಯನ ನಡೆಸಿತ್ತು. ಆ ಅಧ್ಯಯನದ ಆಧಾರದಿಂದ ಮಂಗಳನ ಅಂಗಳದಲ್ಲಿ ಭಯಾನಕ ರೇಡಿಯೇಷನ್ಸ್ ಇರೋದು ಬಚಾಬಯಲಾಗಿದೆ. ಕೆಂಪು ಗ್ರಹದ ಮೇಲೆ ಮನುಷ್ಯ ಕಾಲಿಟ್ರೆ ಬರೀ ರೇಡಿಯೇಷನ್ ನಿಂದಾನೇ 60% ದೇಹ ಘಾಸಿಗೊಳಗಾಗುವಂತ ಚಾನ್ಸಸ್ ಇದೆಯಂತೆ. ಅಲ್ಲಿರೋ ರೇಡಿಯೇಷನ್ ಇಂದಾಗಿ ಮಂಗಳ ಯಾನಿಗಳು ಬೇಗನೆ ನರರೋಗ, ಕ್ಯಾನ್ಸರ್ ಹಾಗೂ ವಿವಿಧ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆ ಇದೆಯಂತೆ. ಇನ್ನು ಮಂಗಳಯಾನ ಮಾಡೋ ವಿಜ್ಞಾನಿಗಳು ಮಂಗಳ ಗ್ರಹವನ್ನ ತಲುಪಿ ವಾಪಸ್ ಬರಬೇಕು ಅಂದ್ರೆ 12 ತಿಂಗಳುಗಳು ಹಿಡಿಸುತ್ತೆ. ಈ ವೇಳೆ ರೇಡಿಯೇಷನ್ಗೆ ತುತ್ತಾಗಿ ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಬೇಗ ಅಟ್ಯಾಕ್ ಆಗ್ತಾವಂತೆ. ಜೊತೆಗೆ ಗಗನಯಾತ್ರಿಗಳ DNA ಮೇಲೂ ಗಂಭೀರವಾದ ಪರಿಣಾಮ ಬೀರೋ ಸಾಧ್ಯತೆ ಇದೆ ಅಂತಿವೆ ಹೊಸ ಸಂಶೋಧನೆಗಳು. ಬಲ್ಗೇರಿಯಾದ ವಿಜ್ಞಾನಿಗಳು ಹೊರಗಡವಿದ ಈ ವಿಷಯವನ್ನ ನಾಸಾ ವಿಜ್ಞಾನಿಗಳು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಮಂಗಳನ ಅಂಗಳಕ್ಕೆ ಮನುಷ್ಯನನ್ನ ಕಳಿಸುವ ತಮ್ಮ ಪ್ಲಾನ್ ಅನ್ನ ಚೇಂಜ್ ಮಾಡಿಕೊಂಡಿದ್ದಾರಂತೆ. ಅಷ್ಟೇ ಅಲ್ಲ, ಮಂಗಳ ಯಾನಿಗಳ ಸೇಫ್ಟಿಗಾಗಿ ಮತ್ತಷ್ಟು ಸಂಶೋಧನೆಗಳಿಗೆ ಕೈ ಹಾಕಿದ್ದಾರೆ ನಾಸಾ ವಿಜ್ಞಾನಿಗಳು. ಗಗನಯಾನಿಗಳ ಏರ್ಕ್ರಾಫ್ಟ್, ಅವರ ಡ್ರೆಸ್ಸು, ಊಟ ಇತ್ಯಾದಿಗಳ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ದೊಡ್ಡ ಕನಸೊಂದಕ್ಕೆ ಶುರುವಿನಿಂದಲೇ ಆತಂಕ ಎದುರಾಗಿದೆ. ಆದ್ರೆ ದೊಡ್ಡದನ್ನ ಸಾಧಿಸಬೇಕಾದ್ರೆ ಇಂತಹ ಆತಂಕಗಳೆಲ್ಲ ಕಾಮನ್ ಅನಿಸುತ್ತೆ ಅಲ್ವಾ? ಉಳ್ಳವರು ಬಾಟ್ಲು ನೀರು ಕುಡಿತಾರೆ, ನಾನೇನು ಮಾಡಲಿ, ಕೆರೆ ಬಾವಿ ನೀರೇ ಗತಿ ಅನ್ನೋದು ಭಾರತದ ಬಹುತೇಕ ಗ್ರಾಮೀಣ ಭಾಗದ ಜನರ ಪಾಡು. ಕೆರೆ ಬಾವಿಯಿಂದ ನೀರು ತರೋದಕ್ಕೂ ಕಷ್ಟಪಡುವಂಥ ಸ್ಥಿತಿ ಇದೆ. ಆದರೆ ಇಂಥ ಕಷ್ಟವನ್ನು ನಿವಾರಿಸೋದಕ್ಕೆ ಅಂತಲೇ ಬಂದಿದೆ ವೆಲ್ಲೋ ವಾಟರ್ ವೀಲ್. ಏನದು ಹೊಸ ಇನ್ಸ್ಟ್ರೂಮೆಂಟ್? ಈ ಸ್ಟೋರಿಯನ್ನು ನೋಡಿ ನೀವು ಕೂಡ ಇಂಪ್ರೆಸ್ ಆಗ್ತೀರಾ. ತಲೆ ಮೇಲೆ, ಸೊಂಟದ ಮೇಲೆ ಬಿಂದಿಗೆಯಲ್ಲಿ ನೀರು ಹೊತ್ತು ತರೋ ಮಹಿಳೆಯರ ಸೀನ್ ಇವತ್ತಿಗೂ ಕದಲಿಲ್ಲ, ಅಳಿಸಿ ಹೋಗಿಲ್ಲ. ಭಾರತದ 80 ದಶಲಕ್ಷದಷ್ಟು ಜನ ಕುಡಿಯೋ ನೀರಿಗಾಗಿ ಪರಿತಪಿಸುತ್ತಿದ್ದಾರೆ. ಆ ನೀರು ಈ ನೀರು ಕುಡಿದು ನೀರಿನಿಂದ ಬರೋ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಭಾರತದಲ್ಲಿ ಕುಡಿಯುವ ನೀರಿನ ಕೊರತೆ ಇದೆ. ಉಳ್ಳವರು ಬಾಟಲ್ ನೀರು ಕುಡಿಯುವವರಯ್ಯ, ನಾನೇನು ಮಾಡಲಿ, ನನಗೆ ಕೆರೆ ಬಾವಿ ನೀರೇ ಗತಿ ಅನ್ನುವಂತಾಗಿದೆ ಅದೆಷ್ಟೋ ಗ್ರಾಮೀಣ ಜನರ, ಬಡ ಜನರ ಪರಿಸ್ಥಿತಿ. ಇಂಥ ಚಿತ್ರಣವನ್ನೇ ಚೇಂಜ್ ಮಾಡಬೇಕು ಅಂತ ಒಬ್ಳು ಲೇಡಿ ಟ್ರೈ ಮಾಡಿದ್ಲು. ಆಕೆಯೇ ಮಿಶಿಗನ್ನ ಸಿಂಥಿಯಾ. ಗ್ರಾಮೀಣ ಭಾಗದ ಜನ ನೀರು ಹೊತ್ತು ತರೋದನ್ನ ತಪ್ಪಿಸಬೇಕು, ಅವರಿಗೆ ಶುದ್ಧ ಕುಡಿಯೋ ನೀರು ಸಿಗಬೇಕು ಅಂತ ಟೀಮ್ ಕಟ್ಕೊಂಡು ಒಂದು ಸಾಧನವನ್ನ ಕಂಡುಹಿಡಿದ್ಲು. ಅದೇ ವೆಲ್ಲೋ ವಾಟರ್ ವೀಲ್. ನೀವು ನಂಬಲ್ಲ, ಇಂಥ ಮೊಬೈಲ್ ಯುಗದಲ್ಲೂ, ರಾಕೆಟ್ ಯುಗದಲ್ಲೂ ಜನ ನೀರಿಗಾಗಿ ತಮ್ಮ ದಿನದ 25% ಟೈಮ್ನ ವೇಸ್ಟ್ ಮಾಡ್ತಿದ್ದಾರೆ. ಒಂದು ಬಿಂದಿಗೆ ನೀರಿಗಾಗಿ ಇಲ್ಲ ಅಂದ್ರೂ 1 ಗಂಟೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ.
ಅಷ್ಟೇ ಅಲ್ಲ, ತಲೆ ಮೇಲೊಂದು, ಸೊಂಟದ ಮೇಲೊಂದು ಬಿಂದಿಗೆ ಹಿಡಿದು ಹೋಗ್ತಿದ್ದ ಕಾಲ ಹೋಗಿ ಈಗ ತಲೆ ಮೇಲೆ 3 ಬಿಂದಿಗೆ, ಸೊಂಟದ ಮೇಲೆ 2 ಬಿಂದಿಗೆ ಹಿಡಿದು ಹೋಗೋ ಸೀನ್ ಕ್ರಿಯೇಟ್ ಆಗಿದೆ. ರಿಸ್ಕ್ಗೆ ಬ್ರೇಕ್ ಕೊಡೋದಕ್ಕೆ, ಟೈಮ್ ಅನ್ನ ಸೇವ್ ಮಾಡೋದಕ್ಕೆ ಅಂತ ಈಗ ಬಂದಿರೋ ಏಕೈಕ ಸಾಧನ ಈ ವೆಲ್ಲೋ ವಾಟರ್ ವೀಲ್. ಒಂದು ಬಿಂದಿಗೆ ನೀರನ್ನ ಮನೆಗೆ ತೆಗೆದುಕೊಂಡು ಹೋಗೋದಕ್ಕೆ ಬೇಕಿಲ್ಲ ಇನ್ಮೇಲೆ 1 ಗಂಟೆ. ಮನೆಗೆ ನೀರು ತೆಗೆದುಕೊಂಡು ಹೋಗೋದಕ್ಕೆ ಪಡಲೇಬೇಕಿಲ್ಲ ಇನ್ಮೇಲೆ ಶ್ರಮ. ಕಷ್ಟ ಬೀಳೋ ಹಾಗಿಲ್ಲ, ಸಮಯನೂ ಹಾಳಾಗ್ಬೇಕಿಲ್ಲ. ಬಹಳ ಸುಲಭವಾಗಿ ಇನ್ಮುಂದೆ ನಿಮ್ಮ ಮನೆಗೆ ನೀರನ್ನ ಈ ವಾಟರ್ ವೀಲ್ ನಿಂದ ಎತ್ಕೊಂಡು ಹೋಗಬಹುದು. ಈ ವೀಲ್ ನೋಡ್ತಾ ಇದ್ರೆ ಒಂದು ಚಿಕ್ಕ ಬ್ಯಾರೆಲ್ನ ತಳ್ಕೊಂಡು ಹೋಗೋ ಮಾದರಿಯಲ್ಲಿಯೇ ಇದೆ. ಇದರಲ್ಲಿ ಬರೋಬ್ಬರಿ 50 ಲೀಟರ್ ನೀರನ್ನ ತುಂಬಿಸ್ಕೊಂಡು ಹೋಗಬಹುದು. ಅದು ಶುದ್ಧ ಕುಡಿಯುವ ನೀರು. ಶ್ರಮ ಕಡಿಮೆ, ನಡ್ಕೊಂಡು ಹೋಗುವಾಗ ಸುಮ್ಮನೆ ದೂಡ್ತಾ ಹೋದ್ರೆ ಸಾಕು, ಸುಲಭವಾಗಿ ವಾಟರ್ ವೀಲ್ ನಿಮ್ಮ ಮನೆ ತಲುಪಿಯೇ ಬಿಡುತ್ತೆ. ಹೀಗೆ ಒಮ್ಮೆಲೆ ಒಂದು ಮನೆಗೆ 50 ಲೀಟರ್ ನೀರು ಪೂರೈಸಿಕೊಳ್ಳೋದ್ರಿಂದ ಕಡಿಮೆ ಸಮಯದಲ್ಲಿ ನೀರಿನ ಅಗತ್ಯತೆಯನ್ನ ಪೂರೈಸಿಕೊಂಡಂತಾಗತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ಜೊತೆಗೆ ಉಳಿದ ಕೆಲಸಕ್ಕೆ ಸಮಯವೂ ಸಿಕ್ಕಂತಾಗತ್ತೆ. ಈ ವಾಟರ್ ವೀಲ್ ಪ್ರಯೋಗವನ್ನ ರಾಜಸ್ಥಾನದ ಕೆಲವು ಪ್ರದೇಶಗಳಲ್ಲಿ ಮಾಡಲಾಗಿದೆ. ಈಗ ಈ ವಾಟರ್ ವೀಲ್ಗಳನ್ನ ಗುಜರಾತ್ನ ಅಹಮದಾಬಾದ್ನಲ್ಲಿ ಉತ್ಪಾದಿಸಲಾಗುತ್ತಿದೆ. ವರ್ಷಕ್ಕೆ 20,000 ವಾಟರ್ ವೀಲ್ಗಳನ್ನ ಉತ್ಪಾದಿಸಲಾಗುತ್ತಿದ್ದು, ಒಂದು ವಾಟರ್ ವೀಲ್ಗೆ 2,500 ರೂಪಾಯಿಗಳನ್ನ ನಿಗದಿ ಮಾಡುವುದಾಗಿ ತಯಾರಿಕಾ ಸಂಸ್ಥೆ ಹೇಳಿದೆಯಂತೆ. ಹಳ್ಳಿ ಮಹಿಳೆಯರು ನೀರು ತರೋದಕ್ಕೆ ತಮ್ಮ ದಿನದ ಬಹುಪಾಲು ಸಮಯವನ್ನ ವೇಸ್ಟ್ ಮಾಡ್ತಿದ್ರು. ಈಗ ಈ ವಾಟರ್ ವೀಲ್ ಸಾಧನ ಗ್ರಾಮೀಣ ಪ್ರದೇಶಕ್ಕೆ ತಲುಪೋದ್ರಿಂದ ಹಳ್ಳಿಯಲ್ಲಿ ಮಹಿಳೆಯರು ನೀರಿಗಾಗಿ ಕಷ್ಟಪಡೋ ಹಾಗೆ ಇಲ್ಲ. ಹೊಸ ಹೊಸ ಅನ್ವೇಷಣೆ ಗ್ರಾಮೀಣ ಜನರ ಬದುಕನ್ನ ಬದಲಿಸಿಬಿಡುತ್ತೆ ಅನ್ನೋದಕ್ಕೆ ವಾಟರ್ ವೀಲ್ ಬೆಸ್ಟ್ ಎಕ್ಸಾಂಪಲ್. ಆ ತಂದೆ 16 ವರ್ಷದ ತನ್ನ ಮುದ್ದು ಮಗನನ್ನ ಕಳಕೊಂಡಿದ್ರು. ಮಗನ ಸಾವಿಗೆ ಕಾರಣವಾಗಿದ್ದು ರಸ್ತೆ ಮಧ್ಯೆ ಗುಂಡಿ. ನಮ್ಮ ದೇಶದಲ್ಲಿ ರಸ್ತೆ ಗುಂಡಿಗಳು ವರ್ಷಕ್ಕೆ ಸುಮಾರು 4,000 ಜನರನ್ನ ಬಲಿ ಪಡಿತವಂತೆ. ಮಗನ ಸಾವಿನ ದುಃಖದಲ್ಲಿದ್ದ ತಂದೆ ತನ್ನ ಮಗನಂತೆ ಬೇರೆ ಯಾರಿಗೂ ಕೂಡ ಪ್ರಾಣ ಕಳ್ಕೊಳ್ಬಾರ್ದು ಅಂತ ಪಾಟ್ ಹೋಲ್ಸ್ ಮುಚ್ಚೋ ಕೆಲಸಕ್ಕೆ ಕೈ ಹಾಕಿದ್ರು. ಈ ಮೂಲಕ ಮೃತ ಮಗನಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತಿರುವ ತಂದೆ ಸ್ಟೋರಿ ತೋರಿಸ್ತಾ ಇವತ್ತಿನ ಬೂತ್ ಕನ್ನಡಿ ಮುಗಿಸ್ತೀನಿ. ಗುಡ್ ನೈಟ್. ಇದು ಒಂದು ಪರಮ ನೋವಿನ ಕಥೆ. ಹೀಗೆ ಮಗನ ಫೋಟೋ ಹಿಡ್ಕೊಂಡು ಕಣ್ಣೀರ್ ಹಾಕ್ತಾ ಇರೋ ತಂದೆ ತಾಯಿಯ ನೋವು ನಿಜಕ್ಕೂ ಭರಿಸಲಾರದಂಥದ್ದು. ಜಸ್ಟ್ 16 ವರ್ಷಕ್ಕೇನೆ ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದ ಮುದ್ದು ಮಗ ಪ್ರಕಾಶ್ ಬಿಲ್ಹೋರೆ ಅಸುನೀಗಿದ್ದ. ಕಾರಣ ಪಾಟ್ ಹೋಲ್ ಅಂದ್ರೆ ರಸ್ತೆಗುಂಡಿ. ಭಾರತದಲ್ಲಿ ವರ್ಷಕ್ಕೆ 4,000ಕ್ಕಿಂತ ಹೆಚ್ಚು ಸವಾರರು ಪಾಟ್ ಹೋಲ್ ಅವಾಂತರಗಳಿಗೆ ಬಲಿಯಾಗ್ತಾರೆ. ಹಾಗೆ ಅಸುನೀಗಿದವರಲ್ಲಿ ಪ್ರಕಾಶ್ ಬಿಲ್ಹೋರೆ ಕೂಡ ಒಬ್ಬ. 2015ರಲ್ಲಿ ಇಡೀ ಮುಂಬೈ ಪ್ರವಾಹಕ್ಕೆ ತತ್ತರಿಸಿತ್ತು. ಹುಡುಗ ಪ್ರಕಾಶ್ ಬಿಲ್ಹೋರೆ ಬೈಕ್ನ ಹಿಂಬದಿಯಲ್ಲಿ ಕೂತು ಸವಾರಿ ಮಾಡ್ತಾ ಇದ್ದ. ಅಚಾನಕ್ ಆಗಿ ರಸ್ತೆಯಲ್ಲಿದ್ದ ಗುಂಡಿಗೆ ಬೈಕ್ ಇಳಿದಿತ್ತು. ಪ್ರಕಾಶ್ ಹಾರಿ ಬಿದ್ದು ತಲೆಗೆ ಪೆಟ್ಟಾಗಿ ತೀರ್ ಹೋದ. ಅವನ ಸಾವಿಗೆ 2 ಕಾರಣ. ಒಂದು ಗುಂಡಿ, ಇನ್ನೊಂದು ಹೆಲ್ಮೆಟ್ ಹಾಕದೆ ಬೈಕ್ ಮೇಲೆ ಕೂತಿದ್ದು. ಸತ್ಯ ಏನು ಅಂದ್ರೆ ಹೇಗ್ ಸತ್ರು ಸಾವು ಸಾವೇ. ಪ್ರೀತಿ ಪಾತ್ರರಿಗೆ ಅದು ಕೊಡೋ ನೋವು ಇನ್ಯಾವುದು ಕೊಡೋದಿಲ್ಲ. ಹಾಗಾಗಿ ಅನಿರೀಕ್ಷಿತವಾಗಿ ಮಗನನ್ನ ಕಳ್ಕೊಂಡ ಬಿಲ್ಹೋರೆ ಕುಟುಂಬ ದಿಕ್ಕು ಕಾಣದಂತಾಗಿತ್ತು. ತಂದೆ ದಾದಾರಾವ್ ಬಿಲ್ಹೋರೆಗೆ ದುಃಖವಾದ್ರು ಅದರಿಂದ ಬೇಗ ಹೊರಬಂದ್ರು. ತಮ್ಮ ಮಗನ ಸಾವಿಗೆ ಕಾರಣವಾದ ರಸ್ತೆ ಗುಂಡಿಗಳನ್ನ ಮುಚ್ಚಲೇಬೇಕು ಅಂತ ಮನಸ್ಸು ಮಾಡಿದ್ರು. ಇದುವರೆಗೂ ಸುಮಾರು 600 ಪಾಟ್ ಹೋಲ್ಗಳನ್ನ ಮುಚ್ಚಿ ಅದೆಷ್ಟೋ ಜನರ ಜೀವ ಉಳಿಸಿದ್ದಾರೆ. ಆ ಮೂಲಕ ಮಗನಿಗೆ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ ದಾದಾರಾವ್. ನನ್ನದು 1 ಕಣ್ಣು ಹೋದ್ರೂ ಪರವಾಗಿಲ್ಲ, ಇನ್ನೊಬ್ರದ್ದು 2 ಕಣ್ಣು ಹೋಗ್ಲಿ ಅನ್ನುವಂತ ಕ್ರೂರ ಸಮಾಜ ಇದು. ಅಂಥದ್ರಲ್ಲಿ ನನಗಾದ ನೋವು ಇನ್ನೊಬ್ರಿಗೆ ಆಗದಿರ್ಲಿ ಅಂತ ಮುಂಬೈನ ದಾದಾರಾವ್ ಪ್ರತಿದಿನ ಪಾಟ್ ಹೋಲ್ ಮುಚ್ತಾ ಇದ್ದಾರೆ. ದಿಸ್ ಈಸ್ ಪಾಸಿಟಿವ್ ಪೇನ್. ನೋವಿನಲ್ಲೂ ಕಂಡುಕೊಳ್ಳೋ ಸಾರ್ಥಕತೆ.